ಕೇವಲ ಸಡಗರ ಸಂಭ್ರಮ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಘಟನಾವಳಿಗಳು ನಡೆದಿದೆ ಬೆಂಗಳೂರಿನಲ್ಲಿ. ಬ್ರಿಗೇಡ್ ರೋಡ್ನಲ್ಲಿ ತಳ್ಳಾಟ, ನೂಕಾಟ, ಲಾಠಿ ಪ್ರಹಾರ ಎಲ್ಲವೂ ಕೂಡ ನಡೆದಿದೆ. ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಗೆ ಬೇರೆ ದಾರಿ ಇರಲಿಲ್ಲ. ಪಬ್ನಲ್ಲಿ ಪಾರ್ಟಿ, ರಸ್ತೆಯಲ್ಲೇ ನಿದ್ದೆ, ತೂರಾಟ. ಈಗ ಬೆಳಗ್ಗೆ ಆಫೀಸಿಗೆ ಬರಬೇಕಾದರೂ ಕೂಡ ಕೆಲವರು ರೋಡ್ನಲ್ಲಿ ಫುಲ್ ಟೈಟಾಗಿ ರೋಡ್ ಮಧ್ಯದಲ್ಲಿ ಓಡಾಡ್ತಾ ಇದ್ದಿದ್ದನ್ನು ನಾನು ನೋಡ್ಕೊಂಡು ಬಂದೆ. ಪಾರ್ಟಿ ಗುಂಗಲ್ಲಿ ಬಾಲ ಬಿಚ್ಚಿದ ಕಾಮುಕರಿಗೂ ಕೂಡ ಥಳಿತವಾಗಿದೆ. ಕಾರ್ಟೂನ್ ಮಾಸ್ಕ್ ಕಿರಾತಕರಿಗೆ ಖಾಕಿ ಬ್ರೇಕನ್ನು ಹಾಕಿದ್ದಾರೆ. ದೃಶ್ಯಗಳನ್ನು ನೋಡಬೇಕು. ಅಯ್ಯೋ, ಹೀಗೂ ಹೊಸ ವರ್ಷವನ್ನು ಆಚರಿಸ್ತಾರಾ? ಹೀಗೂ ಹೊಸ ವರ್ಷಾಚರಣೆ ನಡೆಯುತ್ತಾ ಅಂತ ಅನ್ಸುತ್ತೆ. ಯಾಕೆಂದರೆ ಬ್ರಿಗೇಡ್ ರೋಡಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ ಪೊಲೀಸರ ಕೈಲಿ. ಅಲ್ಲೇ ತಳ್ಳಾಟ, ನೂಕಾಟ, ಲಾಠಿ ಪ್ರಹಾರ ಎಲ್ಲ ಕೂಡ ನಡೆದಿರ್ತಕ್ಕಂಥದ್ದು. ಪಬ್ನಲ್ಲಿ ಚೆನ್ನಾಗಿ ಕುಡಿದಿದ್ದಾರೆ. ಕೆಲವರಿಗೆ ರಸ್ತೆನಲ್ಲೇ ನಿದ್ದೆ ಬಂದ್ಬಿಟ್ಟಿದೆ, ರಸ್ತೆನಲ್ಲೇ ಮಲ್ಕೊಂಡಿದ್ದಾರೆ. ಕೆಲವರು ರೋಡಲ್ಲೆಲ್ಲ ಇಡೀ ರೋಡ್ ನಂದೇ ಅನ್ನೋ ರೀತಿಯಲ್ಲಿ ಓಡಾಡ್ಬಿಟ್ಟಿದ್ದಾರೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತೂರಾಡಿಕೊಂಡು ಎಣ್ಣೆ ನಶೆಯಲ್ಲಿ ಸ್ವಾದ ತಪ್ಪಿದ್ದಾರೆ ಕೆಲವರು ಯುವಕ ಯುವತಿಯರು. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇಲ್ಲಿ ಹೊಸ ವರ್ಷಾಚರಣೆ ವೇಳೆ ಕೆಲವು ಘಟನೆಗಳು ನಡೆದಿದೆ. ಎಲ್ಲೆಲ್ಲಿ ಏನೇನಾಯಿತು ಅಂತ ಕಂಪ್ಲೀಟ್ ಚಿತ್ರಣವನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಚರ್ಚ್ ಸ್ಟ್ರೀಟ್. ಚರ್ಚ್ ಸ್ಟ್ರೀಟ್ನಲ್ಲಿ ಜನರ ನಿಯಂತ್ರಣಕ್ಕೆ ಲಾಠಿ ಚಾರ್ಜ್ ಮಾಡೋದನ್ನ ನೋಡಿ. ಇನ್ನೊಂದು ದೃಶ್ಯವನ್ನು ನೋಡೋಣ. ಇದು ಕೂಡ ಚರ್ಚ್ ಸ್ಟ್ರೀಟು. ಪ್ರಜ್ಞೆ ತಪ್ಪಿದ ಯುವತಿಯನ್ನು ರಕ್ಷಣೆ ಮಾಡಿ ತಗೊಂಡೋಗ್ತಾರೆ ನೋಡಿ. ಓಹೋ, ಪ್ರಜ್ಞೆ ತಪ್ಪು ಅಷ್ಟು ಕುಡಿದಿದ್ದಾಳೆ ಅವಳು. ಪ್ರಜ್ಞೆ ತಪ್ಪು ಅಷ್ಟು. ಕೆಲವರಿಗೆ ಅಭ್ಯಾಸ ಇರಲ್ಲ. ಹೊಸ ವರ್ಷ ಅಂತ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಜೋಶಲ್ಲಿ ಕುಡಿದು ಬಿಡ್ತಾರೆ. ತಡೆಯಲ್ಲ. ಸಿಕ್ಕಾಬಟ್ಟೆ ಬಾಟ್ಲುಗಟ್ಟಲೆ ಏನು ಕುಡ್ದಿರಲ್ಲ, ಸ್ವಲ್ಪ ಕುಡಿದ್ರೂ ತಡೆದಿರಲ್ಲ. ಪ್ರಜ್ಞೆ ತಪ್ಪು ಬಿದ್ದಿದ್ದಾರೆ. ಅದಕ್ಕೋಸ್ಕರನೇ ಮಹಿಳಾ ಪೇದೆಗಳನ್ನು ನಿಯೋಜನೆ ಮಾಡಿದ್ದು ನೋಡಿ. ಅಲ್ಲಿ ಎಲ್ಲರೂ ಅವ್ರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಓಕೆ, ಇನ್ನು ಮುಂದಿನ ದೃಶ್ಯಕ್ಕೆ ಹೋಗೋಣ. ಅದು ಕೂಡ ಚರ್ಚ್ ಸ್ಟ್ರೀಟೇ. ಆಟೋದಲ್ಲಿ ಯುವತಿಯನ್ನು ಶಿಫ್ಟ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಪಾಪ ಆ ಹುಡುಗಿಗೆ ಪಾಪ ಏನು ನೋಡಿ, ಅವರು ನೋಡಿ ನಡೆಯೋಕ್ಕೂ ಆಗ್ತಿಲ್ಲ ಅವ್ರ ಕೈಲಿ. ಆಕೆ ಕೈಲಿ ನಡೆಯೋಕ್ಕೂ ಆಗ್ತಿಲ್ಲ. ಆ ಕಡೆ ಈ ಕಡೆ ಇಬ್ಬರು ಸಪೋರ್ಟಿಗೆ ಬೇಕಾಗಿದೆ ಅಂತಂದರೆ ಪರಿಸ್ಥಿತಿ ನೋಡಿ ಹೆಂಗಿದೆ. ಇವ್ರನ್ನ ಮನೆಗೆ ಕಳಿಸೋದು. ಯಾವುದೋ ಪಿ ಜಿನೋ ರೂಮೋ ಮಾಡ್ಕೊಂಡಿದ್ರೆ ಓಕೆ. ಮನೆಯಲ್ಲಿ ಪಾಪ ಅಪ್ಪ ಅಮ್ಮ ನನ್ನ ಮಗಳು ಹೊಸ ವರ್ಷಾಚರಣೆಗೆ ಹೋಗಿದ್ದಾಳೆ, ಬರ್ತಾಳೆ ಅಂತ ಕಾಯ್ತಾ ಇದ್ದರೆ ಇಂಥ ದೃಶ್ಯಗಳನ್ನ ನೋಡಿಬಿಟ್ರೆ ಅವ್ರ ಜನ್ಮ ಪಾವನವಾಗ್ಬಿಡುತ್ತೆ. ಹೊಸ ವರ್ಷಾಚರಣೆ, ಸಂಭ್ರಮಾಚರಣೆ ಮಾಡಿ ಅದೇನು ಕುಡ್ದೇ ಮಾಡಬೇಕಾ? ಕುಡ್ದೇ ಮಾಡಬೇಕಾ? ಪಾರ್ಟಿ ಅಂತಂದರೆ ಬರೀ ಕುಡಿಯೋದೇ, ಇನ್ನೇನೂ ಇಲ್ಲ. ಈ ಥರ ಈ ಪರಿಸ್ಥಿತಿ. ವರ್ಷದ ಮೊದಲ ದಿನವೇ ಈ ಪರಿಸ್ಥಿತಿ ಆದರೆ ನಿಮಗೆ ಇನ್ನು ವರ್ಷ ಪೂರ್ತಿ ಹೇಗಿರ್ತೀರಾ ಯೋಚನೆ ಮಾಡಿ. ಇದನ್ನು ಎಂಜಾಯ್ಮೆಂಟ್ ಅಂತಾರ? ಇದನ್ನು ಪಾರ್ಟಿ, ಇದನ್ನು ಸೆಲೆಬ್ರೇಷನ್ ಅಂತಾರ? ಆದರೂ ಇದು ಪ್ರತಿ ವರ್ಷ ಬೆಂಗಳೂರಿನಲ್ಲಿ ನಡೆಯುತ್ತೆ. ಇದೇನು ಆಶ್ಚರ್ಯ ಏನಿಲ್ಲ. ಪ್ರತಿ ವರ್ಷ ನಾವು ಈ ಥರದ ಸುದ್ದಿ ಕೊಡ್ತಾನೇ ಇರ್ತೀವಿ, ನೀವು ನೋಡ್ತಾನೇ ಇರ್ತೀರಾ. ಹೆಣ್ಮಕ್ಳು ಯಾರ್ಯಾರ ಜೊತೆನೋ ಬಂದಿರ್ತಾರೆ, ಅವರೆಲ್ಲ ಓಕೆ ಲಿವಿಂಗ್ ಟುಗೆದರ್ ಅಂತನೋ ಅಥವಾ ಪಿ ಜಿ ಅಂತನೋ ಏನೋ ಇದ್ದವ್ರು ಹೋಗಿ ಸೇರ್ಕೋತಾರೆ. ಅದರ್ವೈಸ್ ಮನೆ ಸಂಸಾರ ಅಂತ ಇದ್ದರೆ ಮುಗೀತು. ಓಕೆ, ಇನ್ನು ಮತ್ತೊಂದು ಚರ್ಚ್ ಸ್ಟ್ರೀಟ್ನಲ್ಲೇ ನಡೆದಿರೋದು ಎಲ್ಲ. ಚರ್ಚ್ ಸ್ಟ್ರೀಟ್ನಲ್ಲಿ ಪ್ರೇಮಿಗಳ ರಂಪಾಟ ನೋಡಿ ಹೆಂಗಿದೆ ಅಂತ.
கூட்டின்னு போய் எப்படியே கூட்டின்னு போயிட்டு அங்கே யூனிவர்சிட்டி மாலையும் வந்துருக்கு ಈ ಸೈಡ್ಲ ಕೂತ್ನು ಪಾಪ ಹಿಂಗೆ ಒಗಾನಿಂದಾಗ ಹೋರಾಗ ಏನು ಸರಿಯಾಗಿ ಅದು ದೃಶ್ಯ ಗೊತ್ತಾಗ್ತಿಲ್ಲ. ಏನೋ ಪ್ರೇಮಿಗಳು ಯಾರೋ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಯಾರು ಸಿಗ್ತಾರೆ ಅವ್ರ ಜೊತೆ ಬಂದಿರ್ತಾರೆ, ಬಂದೇನೋ ರಂಪಾಟ ಮಾಡ್ಕೊಂಡಿದ್ದಾರೆ. ರಂಪಾಟ ಅಂದರೆ ಕುಡಿದಿರ್ತಾರೆ ಚೆನ್ನಾಗಿ, ಮೈ ಮೇಲೆ ಪ್ರಜ್ಞೆ ಇರಲ್ಲ, ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ನೋಡಿ ಹೆಂಗಾಗಿದೆ ಅಂತ, ಅವರ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗಿದೆ ಅಂತ. ಅವ್ರು ಯಾರು ಅಂತ ತೋರಿಸ್ಬಿಡ್ಬೇಕು, ಮುಖ ಬ್ಲರ್ ಮಾಡಬಾರ್ದು, ಗೊತ್ತಾಗಲಿ ಸ್ವಲ್ಪ ಜಗತ್ತಿಗೆ ಇವರೆಲ್ಲ ಯಾರು ಏನು ಎತ್ತ ಅಂತ. ಅವ್ರಿಗೆ ಹೆದರಿಕೆ ಇಲ್ಲ, ಬಿಂದಾಸಾಗಿ ಬಂದಿರ್ತಾರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ, ಅವರೇ ತಲೆ ಕೆಡಿಸ್ಕೊಂಡಿರಲ್ಲ. ಸ್ವಲ್ಪ ಅವ್ರ ಮುಖ ತೋರಿಸಿದ್ರೆ, ಜನ ನೋಡಿದ್ರೆ, ಅವ್ರನ್ನ ಗುರುತಿಸಿದ್ರೆ ಗೊತ್ತಾಗುತ್ತೆ ಯಾರು ಏನು ಅಂತಂದ್ಬಿಟ್ಟು, ಗೊತ್ತಾಗಬೇಕು ನನ್ನ ಪ್ರಕಾರ. ಈ ಸೈಡ್ಲ ಕೂಟ್ನು ಪಾಪ ಹಿಂಗೆ ಒಗಾನಿಂದಾಗ ಹೋರಾಗ நீ அங்கே பேசுனதாக யாரும் கூட்டின்னு போய் எப்படியே கூட்டின்னு போயிட்டு அங்கே யூனிவர்சிட்டி மாலையும் வந்துருக்கு இந்த சைடில் கூட்டின்னு போப்பா இங்கே உக்காந்துனாக்கா போகிறாங்க ஆடாங்க நீ அங்கே பேசுனதாக யாரும் ಇಲ್ಲಿ ನೋಡಿ, ಇದು ಈ ಎಲ್ಲ ರಂಪಾಟಗಳ ನಡುವೆ ಈ ಕಾಮುಕರು ಇರ್ತಾರೆ ಕೆಲವರು. ಇವರೆಲ್ಲ ಹೆಂಗೆ ಗೊತ್ತಾ, ಹುಡುಗರೇ ಬಂದಿರ್ತಾರೆ. ಅಲ್ಲಿ ಬರೋವಂಥ ಹುಡುಗಿರು, ಮೈ ಮೇಲೆ ಪ್ರಜ್ಞೆ ಇಲ್ಲದೇ ಇದ್ದವರು ಇರೋರು, ಅವ್ರಿಗೆ ಮೈ ಮುಟ್ಟೋದು, ಕೈ ಮುಟ್ಟೋದು, ಹೀಗೆಲ್ಲ ಮಾಡಿರ್ತಾರೆ. ಅಲ್ಲಿ ಯಾವ ಪೊಲೀಸೊಬ್ಬರು ಸರ್ರಿಗೆ ಬಿಟ್ಟಿದ್ದಾರೆ. ಇದು ಸಹಜನೇ. ಈ ಥರ ಗುಂಪಲ್ ಗೋವಿಂದ ಅನ್ನುವಂತಹ ಜನ ತುಂಬ ಜನ ಇರ್ತಾರೆ, ಆಯಿತಾ. ಅಂಥವ್ರಿಗೆ ಈ ಥರನೇ ಬುದ್ಧಿ ಕಲಿಸ್ಬೇಕು. ಇವ್ರಿಗೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಕಲಿಯೋ ಜನ ಅಲ್ಲ. ಇವ್ರಿಗೆ ಕಪಾಳು ಕೊಡೋದು, ಇವ್ರನ್ನೂ ಆಟೋದು ಕಳಿಸ್ಬೇಕು, ಇರಬೇಡ ನೀ ಇಲ್ಲಿ ಹೋಗು ಅಂತಂದು. ತುಂಬ ಜನ ಇರ್ತಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಎಣ್ಣೆ ನಶೆಯಲ್ಲಿ ಯುವತಿ ಕುಡಿದು, ವರ್ಷದಿಂದ ವರ್ಷಕ್ಕೆ ಇವೆಲ್ಲ ಜಾಸ್ತಿ ಆಗ್ತಿದೆಯಪ್ಪ. ಹೆಣ್ಮಕ್ಳು ಕುಡಿದು ರೋಡಲ್ಲಿ ಬೀಳೋದು, ಕುಡಿದು ರಂಪಾಟ ಮಾಡೋದು, ಗಲಾಟೆ ಎಬ್ಸೋದು. ಇದು ನೋಡಿ ಕಪಾಳ ಮೋಕ್ಷ ಮಾಡೋದು ನೋಡ್ತಾ ಇದ್ದೀರಲ್ಲ. ಬಿಟ್ಟಿದ್ದಾರೆ ಒಂದು ಕೆನ್ನೆಗೆ ಸರಿಯಾಗಿ ಪೊಲೀಸರು. ಅದೇ ಸುಮ್ಮನೆ ಯಾಕೆ ಹೊಡಿತಾರೆ ಪೊಲೀಸರು? ಇವನೇನೋ ಮಾಡೋಕ್ಕೆ ಹೋಗಿರ್ತಾನೆ, ಯಾವುದೋ ಹುಡುಗಿ ಕೈ ಹಿಡ್ಕೊಳಕ್ಕೆ ಹೋಗಿರ್ತಾನೆ, ಯಾವುದೋ ಹುಡುಗಿ ಹೆಗಲ ಮೇಲೆ ಕೈ ಹಾಕಕ್ಕೆ ಹೋಗಿರ್ತಾನೆ, ಗೊತ್ತಿಲ್ಲದೆ ಇರೋ ಹುಡುಗಿ. ಅಂಥವ್ರಿಗೆ ಪೊಲೀಸರು, ಅಲ್ಲೇ ಇದ್ದಂಥ ಪೊಲೀಸರು ಬಿಟ್ಟಿದ್ದಾರೆ. ಯಾತಕ್ಕೆ ನಿನ್ನೆ ರಾತ್ರಿಯೆಲ್ಲ ಅಷ್ಟೊಂದು ಜನ ಪೊಲೀಸರನ್ನ ಡೆಪ್ಲಾಯ್ ಮಾಡಿದ್ರು ಅಂತ ಗೊತ್ತಾಯ್ತಲ್ಲ. ಇದಕ್ಕೋಸ್ಕರನೇ ಇಂಥವು ನಡೆಯುತ್ತೆ ಅಂತಲೇ ಒಂದು ಬಿಟ್ಟಿದ್ದಾರೆ ಅವರಿಗೆ ಸರಿಯಾಗಿ. ಇದು ಯುವತಿಯೊಬ್ಬಳ ಎಣ್ಣೆಯ ನಶೆ. ಕುಡಿದು ಚೆನ್ನಾಗಿ ಯಾವುದೋ ಹುಡುಗನ ಹೆಗಲ ಮೇಲೆ ತಲೆ ಇಟ್ಕೊಂಡು, ಆಯಿತಾ, ಹೊಸ ವರ್ಷ ಯಾರೂ ಕೇಳೋಂಗಿಲ್ಲ, ಸ್ವೇಚ್ಛಾಚಾರಿಗಳು ಇವರೆಲ್ಲ. ಒಂದು ದಿನ ಪರ್ಮಿಷನ್ ಕೊಟ್ಟಿರ್ತಾರಲ್ಲ, ಇವತ್ತು ಹೋಗಲಿ ಓಡಾಡಿಸ್ಕೊಂಡು ಹೊಡಿತಾರೆ ಪೊಲೀಸರು. ಆದರೂ ಸೆಲೆಬ್ರೇಟ್ ಮಾಡಿದ್ದಾರೆ, ಮಾಡಲಿ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು ಅಷ್ಟೇ. ನಾನು ಕೇಳೋದಷ್ಟೇ, ನೀವು ಕುಡಿತೀರಾ ಕುಡಿ, ನೀವು ಏನು ಬೇಕಾದ್ರೂ ಮಾಡಿ, ಬಟ್ ನೀವು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಪಬ್ಲಿಕ್ಸ್ಗೆ ತೊಂದರೆ ಕೊಡಬಾರ್ದು. ಅದನ್ನು ಮಾತ್ರ ಯಾರೂ ಸಹಿಸಲ್ಲ ಅಷ್ಟೇ. ಅದರ್ವೈಸ್ ನಿಮಗೆ ಅಂತಲೇ ಎಲ್ಲ ರೆಡಿ ಮಾಡಿರೋದು. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಎಲ್ಲ ನಿಮಗೆ ಅಂತಲೇ ಮಾಡಿರೋದು. ಬಟ್ ಈ ಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಅಂತ ಯಾರೂ ಹೇಳಿಲ್ಲ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ತಪ್ಪು. ಈಗಾಗಲೇ ಸಂಭ್ರಮ ಮುಗಿಸಿ ಮನೆಗಳತ್ತ ಹೊರಟಿದ್ದಾರೆ ಜನ. ರಾತ್ರಿ ಇಡೀ ಇದೇ ಸನ್ನಿವೇಶ. ಇದು ಕೋರಮಂಗಲ. ನಶೆಯಲ್ಲಿ ಯುವಕನ ರಂಪಾಟ. ನಮ್ಮ ರೋಡಿಗೆ ಬೀಳ್ತಾನೆ ನೋಡಿ, ಕುಡಿದ್ಬಿಟ್ಟು ಫುಲ್ಲು ಚಿತ್ತಾಗಿದೆ ನಾವು, ಫುಲ್ ಟೈಟ್. ನೋಡಿ ಯುವಕನೊಬ್ಬನ ರಂಪಾಟ. ಹಿಂಗೆ ಮಾಡಿದ್ರೆ ಹೊಸ ವರ್ಷ ಅವರು ಅದನ್ನು ಎಂಜಾಯ್ ಮಾಡ್ತಾರೆ. ಅವರು ಕುಡಿಯೋದು, ಬೀಳೋದು.
ಓಕೆ, ಅದೇ ರೀತಿ ಇನ್ನೊಂದು ಯುವತಿಯ ತೂರಾಟ ಅಲ್ಲೇ ನೋಡಿ. ಅವನ ಜೊತೆನಲ್ಲೇ ಇರ್ತಕ್ಕಂಥ ಇನ್ನೊಬ್ಳು, ಆ ಎಲ್ಲೋ ಶರ್ಟ್ ಹಾಕಿದಲ್ಲ ಟೀ ಶರ್ಟು, ಅವನ ಜೊತೆ ಬಂದಿದ್ದವಳು. ಇವನು ಫುಲ್ ಟೈಟು, ಅವಳು ಫುಲ್ ಟೈಟ್. ಟೈಟಾಗಿ ಇಬ್ಬರು ಬಿದ್ದಿರೋದು. ಭೂಮಿ ಮೇಲೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅವ್ರ ಕೈಲಿ, ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ. ತೂರಾಡಿಕೊಂಡು ಬಿದ್ದು ಒದ್ದಾಡಿ ಜನ ಬಂದು ಅವ್ರನ್ನ ಎತ್ತಿ ಅವ್ರನ್ನ ಕೂರಿಸಿ, ಇವೆಲ್ಲ ಕೋರಮಂಗಲದ ದೃಶ್ಯ. ಕೋರಮಂಗಲ ಇಂದಿರಾನಗರದಲ್ಲೂ ಭಾಳ ಜೋರಾಗಿದೆ ಇದೆಲ್ಲ. ನಶೆಯಲ್ಲಿ ರಸ್ತೆಯ ಮೇಲೆ ಬಿದ್ದಿರೋದು ಹುಡುಗಿ ನೋಡಿ ಇಲ್ಲಿ. ಇದು ಇನ್ನೊಂದು ದೃಶ್ಯ. ನಶೆಯಲ್ಲಿ ರಸ್ತೆನಲ್ಲೇ ಬಿದ್ದಿದ್ದಾಳೆ. ಯುವತಿಯರದ್ದೇ ಜಾಸ್ತಿ ಈ ಸರ್ತಿ ಹುಡುಗರಿಗಿಂತ. ನಾವೊಂದು ಕೈ ನೋಡೇ ಬಿಡೋಣ ಅಂತ ಹುಡುಗಿರು ಸವಾಲು ಹಾಕ್ಕೊಂಡು ಕುಡಿದಿದ್ದಾರೆ. ಕುಡಿದಿದ್ದರ ಪರಿಣಾಮ ಈ ರೀತಿ ಆಗಿದೆ ನೋಡಿ ಅಲ್ಲಿ. ಪಾಪ ಪೊಲೀಸರ ಕತೆ ಹೇಳಿ, ಪೊಲೀಸರು ಪಾಪ ಇವ್ರನ್ನೆಲ್ಲ ಹಿಡಿದು ಆಯಿತಾ. ಆಮೇಲೆ ಈ ಟೈಮಲ್ಲಿ ಬೇರೆಯವ್ರು ಯಾರು ಕೂಡ ಅವ್ರನ್ನ ಎತ್ತಬಾರ್ದು, ಮುಟ್ಟಬಾರ್ದು, ಇನ್ನು ಎತ್ತೆತ್ತಲಾಗೋ ತಿರ್ಕೊಳ್ಳುತ್ತವೆಲ್ಲ. ಅದಕ್ಕೆ ಲೇಡಿ ಪೊಲೀಸ್ಗಳೇ ಇರಬೇಕು. ಈ ಪರಿ ಕುಡಿದಿದ್ದಾಳೆ ಅವಳು. ಅದೇ ಹೇಳ್ತಾ ಇದ್ದಲ್ಲ, ಇವ್ರಿಗೆಲ್ಲ ಕೆಲವ್ರಿಗೆಲ್ಲ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಅಭ್ಯಾಸ ಇರಲ್ಲ. ಅಲ್ಪ ಸ್ವಲ್ಪ ಕುಡಿದು ತಡೆಯೋಕ್ಕಾಗದೆ ಈ ಥರ ಹೊಸ ವರ್ಷ ಸಾರ್ಥಕ ಆಯ್ತು ಇವ್ರದ್ದೆಲ್ಲರಿಗೂ. ಹಿಂಗೆ ಮಾಡಿದ್ರೆ ಹೊಸ ವರ್ಷ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಇಲ್ಲಿಂದ ನಾವು ಬ್ರಿಗೇಡ್ ರೋಡಿಗೆ ಬರೋಣ. ಬ್ರಿಗೇಡ್ ರೋಡ್ನಲ್ಲಿ ಒಬ್ಬ ಯುವತಿ ಕುಡಿದು ಚಿತ್ತಾಗಿ ಅಸ್ವಸ್ಥಗೊಂಡು ಆ್ಯಂಬುಲೆನ್ಸ್ನಲ್ಲಿ ಅವಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ನೋಡಿ. ಯಾವ ಪರಿ ಆಕೆ ಅನಾರೋಗ್ಯ ಆಗಿರ್ಬೋದು ನೋಡಿ. ಕುಡಿದು ಅವಳು ಅಸ್ವಸ್ಥಳಾಗಿ ಕೊನೆಗೆ ಆ್ಯಂಬುಲೆನ್ಸ್ನಲ್ಲಿ ಆಕೆಯನ್ನು ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಆ್ಯಂಬುಲೆನ್ಸ್ನಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಗೊತ್ತಿಲ್ಲ ಅದೇನು ಆಕೆ ಕುಡಿದೇ ಹಿಂಗಾಯ್ತಾ ಏನೋ. ಇನ್ನು ನೋಡಿ, ಮೊಬೈಲ್ ಕಳ್ಳನ ಸೆರೆ. ಹೇಳಿದ್ನಲ್ಲ, ಎಲ್ಲರೂ ಅವ್ರವ್ರ ಕೆಲಸ ವರ್ಕೌಟ್ ಮಾಡ್ಕೊಳಕ್ಕೆ ಬಂದಿರ್ತಾರಲ್ಲಿ ಎಲ್ಲ ರೀತಿನಲ್ಲೂ. ಅದರಲ್ಲಿ ಇವನ ಕೆಲಸ ಏನಂದ್ರೆ ಮೊಬೈಲ್ ಕದಿಯೋದು. ಸಿಕ್ಕಾಕ್ಕೊಂಡಿದೆ ನೋಡಿ ಅಲ್ಲಿ, ಕ್ಯಾಪ್ ಹಾಕ್ಕೊಂಡು ಹೋಗ್ತಿದ್ದಾನಲ್ಲ ವೈಟ್ ಶರ್ಟು, ಇವನೇ ಸಿಕ್ಕಾಕ್ಕೊಂಡು ಪೊಲೀಸರು ಅವನಿಗೆ ಸರಿ ಗ್ರಾಚಾರ ಬಿಡಿಸಿ ಎತ್ತಾಕೊಂಡು ಹೋಗಿದ್ದಾರೆ. ಏನು ಮಾಡ್ತಾ ಇದ್ದ ಅಂದರೆ ಮೊಬೈಲ್ ಕಳ್ತನ ಮಾಡ್ತಿದ್ದ. ಅದೇ ಎಲ್ಲ ಕುಡಿದು ನಶೆಯಲ್ಲಿ ಇರ್ತಾರಲ್ಲ, ಜೇಬ್ ಗೀಬಲ್ಲಿ ಇಟ್ಕೊಂಡಿರ್ತಾರೆ, ಗೊತ್ತಾಗಲ್ಲ. ಕಾಸ್ಟ್ಲಿ ಫೋನು, ಸರಿಯಾಗಿರೋದು. ನನ್ನ ಫೋನ್ ಸಿಕ್ಬಿಟ್ರೆ 1-1.5 ಲಕ್ಷ ರೂಪಾಯಿ ಆಯಿತಾ, ಎತ್ಬಿಟ್ಟಿದ್ದಾನೆ. ಸಿಕ್ಕಾಕೊಂಡಿದ್ದಾನೆ ಪೊಲೀಸರು. ಮೊಬೈಲ್ ಕಳ್ಳನ ಸೆರೆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಮೊಬೈಲ್ ಕಳ್ತನ. ಓಕೆ, ಇನ್ನು ಪೊಲೀಸರ ಜೊತೆ ಯುವತಿಯ ರಂಪಾಟ ನೋಡಿ. ಯುವತಿಯರ ರಂಪಾಟ ಪೊಲೀಸರ ಜೊತೆಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕುಡಿದಿರ್ತಾರಲ್ಲ ಚೆನ್ನಾಗಿ, ಪಾಪ ಅವ್ರಿಗೆ ಹುಡುಗರು ಯಾರು, ಪೊಲೀಸರು ಯಾರು ಏನೂ ಗೊತ್ತಾಗಲ್ಲ, ಪ್ರಜ್ಞೆ ಇರಲ್ಲ ಮೈ ಮೇಲೆ. ಹಾಗಾಗಿ ಕುಡಿದು ಪೊಲೀಸರಿಗೆ ಆವಾಜ್. ಪಾಪ ಪೊಲೀಸರು ಅನ್ನಂಗಿಲ್ಲ, ಅನುಭವಿಸೋಂಗಿಲ್ಲ. ಇನ್ನೇನು ಮಾಡ್ತಾರೆ, ಹೆಂಗೋ ಸಮಾಧಾನ ಮಾಡಿ ಕಳಿಸ್ಬೇಕು ಅವ್ರನ್ನ ಅಷ್ಟೇ. ಇನ್ನು ಬ್ರಿಗೇಡ್ ರೋಡ್ನಲ್ಲಿ ಬ್ಯಾರಿಕೇಡ್ ತಳ್ಳಿ ನುಗ್ಗೋದಕ್ಕೆ ಯತ್ನ. ಯಾಕಪ್ಪ, ನೀವೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಅಲ್ಲಿ? ಬ್ಯಾರಿಕೇಡ್ ಯಾಕ್ರಿ ತಳ್ಳಬೇಕು? ಆ ಬ್ಯಾರಿಕೇಡ್ ಹಾಕಿರೋದು ನಿಮ್ಮ ಸೇಫ್ಟಿಗೆ. ಅದನ್ನು ತಳ್ಳಕ್ಕೆ ಹೋಗಿ ಬಿಡ್ತಾರ ಪೊಲೀಸರು ನೋಡಿ, ಅಲ್ಲಿ ಬಿಟ್ಟಿದ್ದಾರೆ ಒಂದು 4 ಜನಕ್ಕೆ. ಗೊತ್ತಾಗಿಲ್ಲ ಪಾಪ, ಕಂಟ್ರೋಲ್ ಸಿಕ್ಕಿಲ್ಲ ಅಂತ ಬ್ಯಾರಿಕೇಡ್ ಹಿಡ್ಕೊಳಕ್ಕೆ ಹೋಗಿದ್ದಾರೆ. ಅದು ಮುಂದೆ ಕೊಟ್ಟೋಗ್ಬೇಕು, ಅಥವಾ ಉದ್ದೇಶಪೂರ್ವಕವಾಗಿ ಬ್ಯಾರಿಕೇಡ್ ತಳ್ಳಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಇನ್ನು ಕಾರ್ಟೂನ್ ಮಾಸ್ಕ್ಗೆ ಬ್ರೇಕ್ ಬ್ರಿಗೇಡ್ ರೋಡಲ್ಲಿ. ಈ ಕಾರ್ಟೂನ್ ಮಾಸ್ಕ್ಗಳು ಹಾಕ್ಕೊಂಡಿರ್ತಾರಲ್ಲ, ಅದೆಲ್ಲ ಕಿತ್ತಾಕ್ತಿದ್ದಾರೆ.
ಯಾರಿಗೋ ಹರ್ಟ್ ಆಗುತ್ತೆ, ಇನ್ನೇನೋ ಹಾಕಿರ್ತಾರೆ, ಅದಕ್ಕೆಲ್ಲ ಬ್ರೇಕ್ ಬಿದ್ದು ಎಲ್ಲ 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 ಕಿತ್ತು ಹಾಕಿರೋದು ನೋಡ್ತಾ ಇದ್ದೀವಿ. ನೋಡಿ ಅಲ್ಲಿ ಯಾವ ಥರ ಬಿಸಾಕಿದ್ದಾರೆ ಅಂತ. ಒಳ್ಳೆಯದು, ಇವೆಲ್ಲ ಇನಿಷಿಯೇಟ್ ತಗೋಬೇಕು ಪೊಲೀಸರು. ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಹಾಗೆ ನೋಡೋಕೆ ಹೋದ್ರೆ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಯ ಕೆಲವೊಂದು ಝಲಕ್ಗಳನ್ನು ನೀವೀಗ ನೋಡಿದ್ದೀರಿ.